ಮುಂದಿನ ರಾಶಿ ವೃಷಭ ರಾಶಿ. ನಿಜವಾಗಲೂ ವೃಷಭ ರಾಶಿಯವರು ಪುಣ್ಯವಂತರು ಅಂತ ಹೇಳ್ಬೋದು. ಮತ್ತು ಶನೇಶ್ವರ ಮಹಾರಾಜರು ಕೂಡ ಏಕಾದಶ ಭಾವದಲ್ಲಿ ಕೂತ್ಕೊಂಡಿದ್ದಾರೆ. ಈ ವೃಷಭ ರಾಶಿಯವರಿಗೆ 100-85 ಶುಭ ಫಲಗಳು ಉಂಟು ಮಾಡುತ್ತೆ. ತಂದೆ ತಾಯಿಗಳು ಮಕ್ಕಳ ಮದುವೆ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ತಾವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ. ಒಂದು ಕಡೆ ಗುರುಬಲ, ಇನ್ನೊಂದು ಕಡೆ ಚಂದ್ರಬಲ ಎರಡೂ ಕೂಡ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರು. ಅವ್ರು ಕಾಯ್ತಾ ಇರ್ತಾರೆ ಗುರೂಜಿ ಅವರು ಯಾವ ರೀತಿ ಆಶೀರ್ವಚನ ನೀಡ್ತಾರೆ ನಮ್ಮ ರಾಶಿಯವರಿಗೆ ಅಂತ ಹೇಳಿ. ನಿಜವಾಗಲೂ ವೃಷಭ ರಾಶಿಯವರು ಪುಣ್ಯವಂತರು ಅಂತ ಹೇಳ್ಬೋದಮ್ಮ. ವೃಷಭ ರಾಶಿಯವರಿಗೆ ಗುರುವಿನ ಬಲನೂ ಕೂಡ ಇದೆ. ಹಾಗೆ ಆತ ವೃಷಭ ರಾಶಿಯಲ್ಲೇ ಉಚ್ಚ ಚಂದ್ರನ ಪ್ರಭಾವ ಇರೋದ್ರಿಂದ ಅವರು ಭಾಳ ವಿದ್ಯಾವಂತರು, ಬುದ್ಧಿವಂತರು, ಸಹನಾಶೀಲ ಅಂತ ಹೇಳ್ಬೋದು. ಎಲ್ಲ ದಾನದಲ್ಲೂ ಶ್ರೇಷ್ಠವಾದ ದಾನ ಅನ್ನದಾನಕ್ಕಿಂತಲೂ ಮೂಲ ಸಮಾಧಾನ ಅಂತ ಹೇಳ್ಬೋದು. ಹಾಗಾಗಿ ಸಮಾಧಾನ ಬಹಳ ಮುಖ್ಯ. ಹಾಗಾಗಿಯೇ ಈ ವೃಷಭ ರಾಶಿಯವರು ಅಷ್ಟೇ ಸ್ವರದ್ರೂಪಿಗಳು, ಉತ್ತಮರು, ಹಾಗೆ ಸ್ವಲ್ಪ ಚಿಂತನಾ ಶಕ್ತಿಯನ್ನು ಉಳ್ಳುವಂಥವರಾಗಿರ್ತಾರೆ. ಗುರುವಿನ ಬಲನೂ ಕೂಡ ಇದೆ. ಇಷ್ಟು ದಿವಸನೂ ಕೂಡ ನೀವು ಭಾಳ ಕಷ್ಟಪಟ್ಟಿದ್ದೀರಾ. ಇನ್ನು ಮೇಲೆ ಒಂದು ಕಡೆ ಗುರುಬಲ, ಇನ್ನೊಂದು ಕಡೆ ಚಂದ್ರಬಲ ಎರಡೂ ಕೂಡ ಇರೋದ್ರಿಂದ ನಿಮಗೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಶನೇಶ್ವರ ಮಹಾರಾಜರು ಕೂಡ ಏಕಾದಶ ಭಾವದಲ್ಲಿ ಕೂತ್ಕೊಂಡಿದ್ದಾರೆ. ಏಕಾದಶ ಭಾವಾಧಿಪತ್ತು ದ್ವಿತೀಯ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಬಹಳ ಪುಣ್ಯಯೋಗ ಇದೆ. ಈ ಸಲ ಎಷ್ಟೋ ಕೆಲಸಗಳಲ್ಲಿ ಒಳ್ಳೆಯದಾಗುತ್ತೆ. ಬಟ್ ತಂದೆ ತಾಯಿಗಳು ಮಕ್ಕಳ ಮದುವೆ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ತಾವು ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಆಗುತ್ತೆ. ಧನಾಗಮನ ಆಗ್ತಕ್ಕಂಥದ್ದು, ಧನಪ್ರಾಪ್ತಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದು, ನವೀನವಾಗಿ ವಸ್ತ್ರ ಲಾಭ, ಆನಂದ ಪ್ರಾಪ್ತಿ, ಧನಪ್ರಾಪ್ತಿ, ವಾಹನ ಯೋಗ ಇತ್ಯಾದಿಗಳು ನಿಮಗೆ 2026ರಲ್ಲಿ ಭರ್ಪೂರಾಗಿ ನಿಮಗೆ ಒಂದು ಕಡೆ ಶನಿ ಮಹಾರಾಜರು, ಇನ್ನೊಂದು ಕಡೆ ಬೃಹಸ್ಪತಿ ಗುರುವಿನ ಬಲ ಇರೋದ್ರಿಂದ ನಿಮಗೆ ಬಹಳನೇ ಒಳ್ಳೆಯದಾಗುತ್ತೆ. ನೀವು ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು, ಅಮ್ಮನವರ ಪೂಜೆಯನ್ನು ನೀವು ವಿಶೇಷ ಹುಣ್ಣಿಮೆ ಸಂದರ್ಭದಲ್ಲಿ ಏನಾದರೂ ಅಮ್ಮನವರ ಪೂಜೆ ಮಾಡಿದರೆ ಮನೆಯಲ್ಲಿ ಭಾಳ ಒಳ್ಳೆಯದು. ಹಾಗೆ ವೃಷಭ ರಾಶಿಯವರು ತಮ್ಮ ಪತ್ನಿಯವರು ಏನಾದರೂ ವೃಷಭ ರಾಶಿಯಲ್ಲಿದ್ದರೆ ನೀವು ಖಂಡಿತವಾಗಲೂ ಕೂಡ ಅವರಿಗೆ ಒಂದಿಷ್ಟು ಒಳ್ಳೆಯ ಬಟ್ಟೆಗಳನ್ನು ಕೊಡಿಸುವಂಥದ್ದು ರೀತಿಯಲ್ಲಿ ಪತ್ನಿಯನ್ನು ನೀವು ಓಲೈಸ್ಬೋದು, ಅವರನ್ನು ಸಮಾಧಾನ ಪಡಿಸ್ಬೋದು. ಆಮೇಲೆ ಅವರು ಖುಷಿಯಾಗಿ ಮನೆಯ ಗೃಹಲಕ್ಷ್ಮಿ ಚೆನ್ನಾಗಿದ್ದರೆ ನಿಮ್ಮ ಆದಾಯನೂ ಕೂಡ ಹೆಚ್ಚಾಗಿ ಬರುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ಇದು ವಿಶೇಷವಾಗಿ ಪುರುಷ ಪ್ರಧಾನವಾಗಿರ್ತಕ್ಕಂಥವರಿಗೆ. ಮನೆಯ ಗೃಹಲಕ್ಷ್ಮಿ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಅವರಿಗೆ ಹೇಳಿದ್ರು ವಸ್ತ್ರ ಲಾಭ, ಧನಲಾಭ, ವಾಹನ ಲಾಭ ಇತ್ಯಾದಿಗಳು. ಮನೆಯಲ್ಲಿ ಒಂದು ಸಂತಸದ ವಾತಾವರಣ, ಶುಭ ಕಾರ್ಯಗಳು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆಯೇ ಮನೆಯಲ್ಲಿ ಏನೋ ಒಂದು ಸಂತಸದ ವಾತಾವರಣ ಇರುತ್ತೆ. ವೃಷಭ ರಾಶಿಯವರಿಗೆ 100-85 ಶುಭ ಫಲಗಳು ಉಂಟು ಮಾಡುತ್ತೆ. ಹುಣ್ಣಿಮೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಿಮಗೆಲ್ಲವೂ ಮಂಗಳವಾಗಲಿ. ನೀವು ಯಾವ ಸಂಖ್ಯೆಯನ್ನು ಫಾಲೋ ಮಾಡಿದರೆ ಒಳ್ಳೆಯದು? 6 ಸಂಖ್ಯೆ ಅಮ್ಮ. ಶುಕ್ರ ಸಂಖ್ಯೆ ಅಂತ ಹೇಳಿದರೆ 4, ಶುಕ್ರ ಸಂಖ್ಯೆ 6. ಹಾಗೆ 6ನೇ ಸಂಖ್ಯೆಯನ್ನು ನೀವು ಫಾಲೋ ಮಾಡಬಹುದು. ಶುಕ್ರವಾರ ಸಂಖ್ಯೆ 6ಅನ್ನು ಫಾಲೋ ಮಾಡಿದರೆ ನಿಮಗೆ ಭಾಳ ಒಳ್ಳೆಯದಾಗುತ್ತೆ. ಭಗವಂತ ಎಲ್ಲರಿಗೂ ಕೂಡ ಒಂದೇ ಮುಖವಾಗಿ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದರೆ ಈ ಮಿಥುನ ರಾಶಿಯವರಿಗೆ ದುಸ್ವಭಾವವಾಗಿ 2 ಥರದ ಚಿಂತನೆಗಳು ಮಾಡತಕ್ಕಂಥ ಸಾಧ್ಯತೆ